ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಈ ಒಂದು ಸಂಡೇ ನಮಗೆ ತುಂಬಾ ಬೇಜಾರು ಮಾಡ್ತು. ಯಾಕೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ನು ಸಹ ಕೊಡಿ ಅಂತ ಹೇಳ್ತಾ, ನಾವಿಲ್ಲಿ ಇವತ್ತು ಸಂಡೇ ಮೂರಿಗೋಸ್ಕರ ಹೊರಗಡೆ ಹೋಗ್ತಾ ಇದ್ವಿ. ಯಾಕಂದರೆ ಮಕ್ಕಳು ತುಂಬ ದಿನದಿಂದ ಹೊರಗಡೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಹೋಗೋಣ ಅಂತ. ಇಲ್ಲಿ ನಮ್ಮ ಅತ್ತೆಯವ್ರು ಬಂದುಬಿಟ್ಟು ಜಕ್ಕೂರು ಹೋಗೋಣ, ಅಲ್ಲಿ ಒಂಥರ ವಿಲೇಜ್ ಸೀನ್ರಿ ಎಲ್ಲ ಇದೆಯಲ್ಲ, ಅದರ ಹೆಸರು ನನಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಕ್ಯಾಬ್ನ ಬುಕ್ ಮಾಡ್ಕೊಂಡ್ವಿ. ಬುಕ್ ಮಾಡಿ ನಾವು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಹೊರಟು ಒಂದು ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ ಬರೋ ಅಷ್ಟೊತ್ತಿಗೆ ಒಂದು ಜೋರು ಸೌಂಡ್ ಬಂತು. ಸೊ ಏನಪ್ಪ ಏನಾಗ್ತಿದೆ ಅಂತ ನೋಡೋ ಅಷ್ಟೊತ್ತಿಗೆ ನಮ್ಮ ಕಾರ್ನ ಮಿರರ್ ಬಂದುಬಿಟ್ಟು ನಮ್ಮ ಅತ್ತೆಯವರ ಕೈಯಲ್ಲಿ ಇತ್ತು. ಫುಲ್ ಮಿರರೆಲ್ಲ ಪೀಸ್ ಪೀಸ್ ಆಗಿತ್ತು. ಫುಲ್ ಚೂರುಗಳೆಲ್ಲ ಮೈ ಮೇಲೆಲ್ಲ ಬಿದ್ದಿತ್ತು, ನಮ್ಮ ಸೈಡಲ್ಲೆಲ್ಲ ಬಿದ್ದಿತ್ತು. ಏನಾಯಿತು ಅಂತ ಹೇಳಬೇಕಾ, ನಾವಿಲ್ಲಿ ಹೊರಡೋವಾಗ ನಮ್ಮ ಒಂದು ಮುಂದೆ ಅಂದರೆ ಒಂದು ಅನ್ಲೋಡ್ ಮಾಡಿಕೊಂಡು ಒಂದು ಟ್ರಕ್ ನಿಂತಿತ್ತು, ಗೂಡ್ಸ್ ಎಲ್ಲ ಅನ್ಲೋಡ್ ಮಾಡ್ತಾಯಿತ್ತು. ಸೊ ಆ ಒಂದು ಟ್ರಕ್ ಅಡ್ಡ ಇತ್ತು. ಸೊ ಈ ಕ್ಯಾಬ್ ಅವನೇನು ಮಾಡಿದ್ದಾನೆ, ಮೂವ್ ಆಗೋವಾಗ ಹತ್ತಿರ ಹೋಗ್ಬಿಟ್ಟು ಅವ್ನು ಟರ್ನಿಂಗ್ ಮಾಡ್ಕೊಂಡ ಏನೋ ಗೊತ್ತಿಲ್ಲ, ಸಡನ್ನಾಗಿ ಅವ್ನು ಮಿರರ್ ಹೋಗಿ ಆ ಒಂದು ಬಾಗಿಲಿರುತ್ತಲ್ಲ, ಸೊ ಇದು ಐರನ್ದು ಟ್ರಕ್ದಂತ ಹೇಳಬೇಕಾ, ಭಾರಿ ಹೆವಿನೇ ಇರುತ್ತೆ, ಅದಕ್ಕೆ ಹೋಗಿ ಗುದ್ಬಿಟ್ಟ. ಸೊ ಅವನು ಹೊಡೆದಿದ್ದ ಫೋರ್ಸ್ಗೆ ಹೇಗೆ ಸೌಂಡ್ ಬಂತು ಅಂದರೆ ದೊಡ್ಡ ಆಕ್ಸಿಡೆಂಟೇ ಆಯಿತು. ಆ ಥರ ಸೌಂಡ್ ಬಂತು. ಏನಪ್ಪ ಆಯಿತು ಅಂತ ನಾವು ಇದು ಒಂದು ಸೆಕೆಂಡ್ ಏನು ಗೊತ್ತಾಗಲಿಲ್ಲ, ಅಷ್ಟು ಜೋರು ಸೌಂಡು. ನೋಡಿದ್ರೆ ನಮ್ಮ ಅತ್ತೆಯವ್ರ ಕೈಯಲ್ಲಿ ಬಂದು ಆ ಒಂದು ಕಾರ್ನ ಮಿರರ್ ಕೂತಿದೆ. ಪಾಪ ಅವ್ರ ಮುಖದ ಮೇಲೆ ಎಲ್ಲನೂ ಸಣ್ಣ ಸಣ್ಣ ಚೂರುಗಳು. ಸದ್ಯಕ್ಕೆ ಯಾರಿಗೇನೂ ಆಗಲಿಲ್ಲ. ಮತ್ತು ಮಕ್ಕಳು ಬಂದ್ಬಿಟ್ಟು ನಮ್ಮ ಚಿಕ್ಕವನು ಬಂದು ನನ್ನ ತೊಡೆ ಮೇಲೆ ಕೂತಿದ್ದ, ನಮ್ಮವರು ಬಂದ್ಬಿಟ್ಟು ನಾನು ರೈಟ್ ಸೈಡ್ ಇದ್ದ, ನಮ್ಮ ಅತ್ತೆಯವ್ರು ನನಗೆ ಲೆಫ್ಟ್ ಸೈಡ್ ಇದ್ದರು. ಅವನು ಹೊಡೆದಿದ್ದು ಬಂದು ಲೆಫ್ಟ್ ಸೈಡ್ ಮಿರರು. ನಿಜವಾಗ್ಲೂ ಹೆಂಗೆ ಸೌಂಡ್ ಬಂತು ಅಂದರೆ ತುಂಬ ಭಯ ಆಗೋಯ್ತು. ಮಕ್ಕಳು ಬೇರೆ ಸ್ಪೆಕ್ಸ್ ಹಾಕ್ಕೊಂಡಿದ್ರು, ಅದು ಅವರ ಒಂದು ಗುಡ್ ಲಕ್ಕು. ಯಾಕಂದರೆ ಸ್ಪೆಕ್ಸ್ ಹಾಕ್ಕೊಂಡಿದ್ದರಿಂದ ಅವ್ರಿಗೇನು ಸಹ ಆಗಲಿಲ್ಲ. ಇಲ್ಲ ಅಂದಿದ್ರೆ ನಿಜವಾಗ್ಲೂ ಏನಾಯ್ತು ಅಂತ ಹೇಳೋಕ್ಕೂ ಬೇಜಾರಾಗುತ್ತೆ. ಆ ಥರ ಇತ್ತು ಸಿಚುಯೇಷನ್ನು ಅವತ್ತು. ಆಮೇಲೆ ಸಡನ್ನಾಗಿ ಎಲ್ಲ ಇಳಿದ್ಬಿಟ್ವಿ, ಕ್ಯಾಬಿಂದ ಇಳಿದು ಏನಾಯಿತು ಅಂತ ನೋಡಿದ್ರೆ ಅವನು ಹೋಗ್ಬಿಟ್ಟು ನಮ್ಮ ಕ್ಯಾಬ್ ಡ್ರೈವರ್ ಹೋಗ್ಬಿಟ್ಟು ಈ ಟ್ರಕ್ ಡ್ರೈವರ್ಗೆ ಬೈತಾ ಇದ್ದ, ಡೋರ್ ಯಾಕೆ ಓಪನ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಾ ಇದ್ದ. ಅವ್ನು ನಮ್ಮದಿಲ್ಲ ತಪ್ಪು, ನಿಮ್ಮದೇನೆ ಅಂತ. ಬಟ್ ಇಲ್ಲಿ ಯಾರ್ದು ತಪ್ಪು ಅಂತ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ಇಲ್ಲ ಇವ್ನು ಹತ್ತಿರ ಹೋಗಿ ಇವ್ನು ಕ್ರಾಸ್ ಮಾಡ್ಕೊಳಕ್ಕೆ ಹೋಗಿ ಇವ್ನು ಹೊಡೆದ್ನ, ಇಲ್ಲ ಅವ್ನು ಸಡನ್ನಾಗಿ ಅಲ್ಲಿ ಡೋರ್ ಓಪನ್ ಮಾಡಿದ್ನ. ಯಾಕಂದ್ರೆ ಜಸ್ಟ್ ನಾವು ಮೂವ್ ಆಗಿದ್ವಲ್ಲ ಮನೆಯಿಂದ, ನಾವಿನ್ನೂ ಸೆಟಲ್ ಆಗ್ತಾಯಿದ್ವಿ. ಮಕ್ಕಳನ್ನ ಕೂರಿಸೋದು, ನಮ್ಮ ಬ್ಯಾಗ್ಸ್ ಇಡೋದು ಇದೇ ನಡೀತಾ ಇತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ಆಗ್ಬಿಡ್ತು. ಅದಕ್ಕೋಸ್ಕರ ನಮ್ಗೆ ಯಾರ್ದು ತಪ್ಪು ಅಂತ ಹೇಳೋಕ್ಕಿಲ್ಲ. ಬಟ್ ಇವ್ರು ಮಾಡಿದ ತಪ್ಪಿಂದ ಪಾಪ ನಮ್ಮ ಹಸ್ಬೆಂಡ್ಗೆ ಕೈಗೆ ಏಟಾಯಿತು. ಪಾಪ ಅವ್ರ ಮುಂದೆ ಡ್ರೈವರ್ ಪಕ್ಕ ಕೂತಿದ್ರಲ್ಲ, ಸೊ ಅವರು ಅಡ್ಜಸ್ಟ್ ಆಗ್ತಾಯಿದ್ರು ಕೂತ್ಕೊಂಡು. ಇನ್ನೇನು ಹಿಂಗೆ ಇನ್ನೂ ಆ ಕಡೆ ನೋಡ್ಕೊಂಡು ಕೂತಿದ್ರಷ್ಟೇ. ಆ ಒಂದು ಹೊಡೆದಿದ್ದ ಫೋರ್ಸ್ಗೆ ಮಿರರ್ ಅವ್ರ ಕೈಗೆ ಹೊಡಿತಾ ಇಲ್ಲ ಆ ಟ್ರಕ್ದು ಡೋರ್ ಹೊಡಿತಾ ಗೊತ್ತಿಲ್ಲ. ಪಾಪ ಇವ್ರ ಕೈಗಂತೂ ತುಂಬಾ ಏಟಾಯಿತು. ಆಮೇಲೆ ಸ್ಕಿನ್ ಔಟ್ ಆಗಿತ್ತು ಒಂದು ಸ್ವಲ್ಪ. ಏನಾಗಿರಲ್ಲ ಇಷ್ಟೇ ಬಿಡು ಅಂದ್ಕೊಂಡೆ. ಸಡನ್ನಾಗಿ ತುಂಬಾ ಸ್ವೆಲ್ಲಿಂಗ್ ಬಂದುಬಿಡ್ತು, ಕೈ ಎತ್ತಕ್ಕಾಗಲಿಲ್ಲ. ನೋಡಿದ್ರೆ ಮತ್ತೆ ಮನೆಗೆ ಬಂದು ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಸಿದ್ರೆ ಅಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿದೆ ಕೈಗೆ ಅಂತ ಹೇಳಿದ್ರು. ಅದು ಮೊಣಕೈ ಕೆಳಗಡೆ. ಅವರು ಒಂದು 2-3 ವೀಕ್ಸ್ ಅವರು ರೆಸ್ಟಲ್ಲಿ ಇರಲೇಬೇಕು, ವೆಹಿಕಲ್ ಎತ್ತೋ ಹಂಗಿಲ್ಲ. ಸೊ ಈ ಥರ ಆಯಿತು. ಅವರು ಮಾಡುವಂಥ ನೆಗ್ಲಿಜೆನ್ಸಿಯಿಂದ, ಈ ಡ್ರೈವರ್ಸ್ ಮಾಡೋ ಅಂಥದ್ದು ನೆಗ್ಲಿಜೆನ್ಸಿಯಿಂದ ನೋಡಿ ಈ ಥರ ಎಲ್ಲ ಸಹ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಹುಷಾರಾಗೇ ಇರಬೇಕು ಅಲ್ವಾ. ಸೊ ಓಡಿಸೋವಾಗ ನಿಜವಾಗ್ಲೂ ನಾವೆಷ್ಟು ಹುಷಾರಾಗಿದ್ರೂ ಸಹ ಆಗೋದೇ ಇಲ್ಲ. ಬಟ್ ಇದರಲ್ಲಿ ಯಾರು ತಪ್ಪು ಮಾಡಿದ್ರು, ಬಟ್ ನಮಗಂತೂ ದೊಡ್ಡ ಪನಿಷ್ಮೆಂಟೇ ಬಿತ್ತು. ತುಂಬ ಬೇಜಾರಾಗೋಯಿತು ಈ ಒಂದು ಸೀನಿಂದ. ನಂತರ ಸರಿ ಅಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಹೋಗೋದು ಬೇಡ, ಇದು ಒಂದು ಸಣ್ಣ ಒಂದು ಇನ್ಸಿಡೆಂಟಿಂದಾನೇ ನಾವು ಮತ್ತೆ ಹಿಂದೆ ಬರುವ, ಅಂದರೆ ಮುಂದೆ ಏನೋ ಒಂದು ದೊಡ್ಡದು ನಡೆಯೋದಿದೆ. ಬಟ್ ಅದು ಸ್ವಲ್ಪದರಲ್ಲೇ ಹೋಯಿತು ಅಂದ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಫಸ್ಟ್ ಕ್ಯಾಬ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಇಳಿದು ಅಲ್ಲೊಂದು 15-20 ಮಿನಿಟ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಮ್ಗೆ ಆ ಇನ್ಸಿಡೆಂಟಿಂದ ನಮ್ಗೆ ಜಸ್ಟ್ ಏನಾಯಿತು ಅಂತ ಇನ್ನೂ ನಾವು ಅದೇ ಶಾಕಲ್ಲಿ ಮಾತಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅಲ್ಲಿ ತುಂಬ ಜನನೂ ಸೇರಿದ್ರು. ನಂತರ ನಮ್ಮೂರಿಗೆ ಒಪ್ತಾನೆ ಇಲ್ಲ ಅವನು, ಇಲ್ಲ ನಾವು ಆಟ ಆಡೋಕ್ಕೆ ಹೋಗಲೇಬೇಕು ಅಂತ. ಪಾಪ ಅವ್ನಿಗೇನು ಗೊತ್ತಾಗಲ್ವಲ್ಲ ಈ ಥರ ಏಟಾಗಿರೋದು ಇದೆಲ್ಲ. ಅವ್ನಿಗೇನಿಲ್ಲ, ಅವ್ನಿಗೆ ಅಷ್ಟೊಂದು ಏನೂ ಅನ್ನಿಸ್ತಾ ಇಲ್ಲ, ನಾರ್ಮಲ್ ಬಿಡು ಅಂದ್ಕೊಂಡು ಅವನು ಇಲ್ಲ ಆಟ ಆಡೋಕ್ಕೆ ಹೋಗೋಣ ಅಂತಲೇ ಅವ್ನು ಫಿಕ್ಸ್ ಆಗಿದ್ದಲ್ಲ. ಸರಿ ಅವನಿಗೋಸ್ಕರ ಆದರೂ ಸರಿ ಹೋಗೋಣ ಅಂತ ಹೇಳಿದ್ದೆ. ನಾವು ಕಿಲ್ಸಡ್ಡ ಕಡೆಗೆ ಹೋದ್ವಿ. ಬಟ್ ನಮ್ಮ ಹಸ್ಬೆಂಡ್ ಪಕ್ಕದಲ್ಲೇ ಇನ್ನೊಂದು ಸೈನ್ಸ್ ಗ್ಯಾಲರಿ ಥರ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅಲ್ಲಿಗೆ ಬಂದ್ವಿ ಫಸ್ಟು. ಬಟ್ ನಮ್ಮವರು ಅಂತೂ ಏನೂ ಎಂಜಾಯ್ ಮಾಡಲಿಲ್ಲ, ಯಾಕಂದರೆ ಅವ್ನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಈ ಒಂದು ಜಾಗ.
ಯಾಕಂದರೆ ಇದೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಈ ಮಕ್ಳು ಏನೋ ಇಟ್ಟಿದ್ದಾರೆ, ಎಲ್ಲ ಮುಟ್ಟಬೇಕು ಹೋಗಬೇಕು ಅನ್ನೋ ಥರ ಆಡ್ತಾಯಿದ್ರು. ನೋಡ್ಬೋದು ಮೋರು ಮತ್ತು ನಮ್ಮ ಚಿಕ್ಕವನು ಜಸ್ಟ್ ಮುಟ್ತಾ ಇದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ, ಮುಟ್ತಾ ಇದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ. ಅದರ ಹಿಂದಿನ ಸೈಂಟಿಫಿಕ್ ರೀಸನ್ಸ್ ಏನು, ಯಾಕೆ ಮಾಡಿದ್ದಾರೆ, ಯಾಕೆ ಇದನ್ನೆಲ್ಲ ಇಟ್ಟಿದ್ದಾರೆ, ಸೊ ಇದು ಏನು ಅವ್ರಿಗೆ ಕೇಳಿಸ್ಕೊಳೋ ಅಷ್ಟು ಪೇಷನ್ಸು ಇರಲಿಲ್ಲ, ನೋಡೋದಕ್ಕೆ ಮೊದಲು ಇಂಟ್ರೆಸ್ಟೇ ಇರಲಿಲ್ಲ ಅವರಿಬ್ಬರಿಗೂ. ಸೊ ಈ ಜಾಗ ಬಂದ್ಬಿಟ್ಟು ಜಯನಗರಲ್ಲಿದೆ, ಪಾರಸಕ್ ಅಂತ. ಸೊ ತುಂಬಾ ಚೆನ್ನಾಗಿದೆ. ಇದರ ಒಂದು ಅಡ್ರೆಸ್ ಎಲ್ಲ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಸ್ಟ್ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಸೆಕೆಂಡ್ ಥರ್ಡ್ ಮೇಲೆ ಇರುವಂಥ ಮಕ್ಕಳು ಆರಾಮಾಗಿ ಹೋಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬರ್ಬೋದು. ಒಂದು ನೀರಿನ ಹನಿ ಬಿದ್ದರೆ ಅದು ಹೇಗೆ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರುತ್ತೆ ಅನ್ನೋದೆಲ್ಲನೂ ರಿಯಲಾಗಿ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಂತರ ಈ ಒಂದು ಸೆನ್ಸಾರ್ಸ್ ಹೇಗೆ ಯೂಸ್ ಆಗುತ್ತೆ, ಮತ್ತು ಸೆನ್ಸಾರಿಂದ ಮ್ಯೂಸಿಕ್ನ ಹೇಗೆ ಸೆನ್ಸಾರ್ಗೂ ಮತ್ತು ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿ ಅದೆಲ್ಲನೂ ಸಹ ಡಿಸ್ಪ್ಲೇ ಮಾಡಿದರು. ಸೊ ನಾವೇ ಅದನ್ನು ಟಚ್ ಮಾಡಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದಿತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮೋರು ಅಂತೂ ಮೈಂಡಲ್ಲೇ ಆಟ ಆಡೋದು ಇಟ್ಕೊಂಡಿದ್ನಲ್ಲ, ಅವ್ನಿಗೆ ಯಾವುದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ದಿರ ಜಸ್ಟ್ ನೋಡಿಕೊಂಡು ಅವನು ಹೋಗ್ತಾ ಇದ್ದ. ಬಟ್ ಕೊನೆಗೆ ಅವ್ನಿಗೆ ಇಂಟ್ರೆಸ್ಟು ಪೇಷನ್ಸು ಹೋಯಿತು. ಫಸ್ಟ್ ನಾವು ಇಲ್ಲಿಂದ ಹೋಗೋಣ ಅಂತ ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಟ್ ನಾವು ಪೇ ಮಾಡಿದ್ವಲ್ಲ, ಸೊ ಒಬ್ರಿಗೆ ಬಂದು 150 ರುಪೀಸ್ ಇದೆ. ಸೊ 3 ಇಯರ್ಸ್ ಬಿಲೋ ಇರೋರಿಗೆ ಇಲ್ಲ ಅನಿಸುತ್ತೆ. ಸೊ 3 ಇಯರ್ಸ್ ಮೇಲೆ ಇರೋರಿಗೆ ಫುಲ್ ಟಿಕೆಟ್ ತಗೊಳ್ಳೇಬೇಕು. ಇದು ಬಂದು ಟೈಮಿಂಗ್ಸ್ ಇದೆ. ಸೊ ಆ ಟೈಮಿಂಗಲ್ಲಿ ಫುಲ್ ಆಗಿಬಿಟ್ರೆ, ಜನ ಫುಲ್ ಆಗಿಬಿಟ್ರೆ ಯಾರು ನೋಡೋಕ್ಕಾಗಲ್ಲ ಸರಿಯಾಗಿ ಅಂತ ತುಂಬ ಜನನ ಬಿಡೋದಿಲ್ಲ, ಲಿಮಿಟೆಡ್ ಪೀಪಲ್ಸು. ಇದನ್ನು ನಾವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಹೋಗಬೇಕಿರುತ್ತೆ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಸೊ 3 ಫ್ಲೋರ್ಸ್ ಇದೆ. 3 ಫ್ಲೋರ್ಸಲ್ಲೂ ಸಹ ಒಂದೊಂದು ಎಕ್ಸ್ಪೆರಿಮೆಂಟ್ನ ಇಟ್ಟಿದ್ದಾರೆ. ಸೊ ಬೇಸ್ ಅಂದರೆ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಇಲ್ಯೂಸಿನೇಷನ್ದು ಎಕ್ಸ್ಪೆರಿಮೆಂಟ್ಸ್ ಇಟ್ಟಿದ್ರು. ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಇದು ಬಂದು ಸೆನ್ಸಾರು. ಮಕ್ಕಳು ಗೊತ್ತಿಲ್ಲ, ನೋಡ್ಬೋದು ಹೇಗೆ ಟಚ್ ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಸೊ ನಮ್ಮವರು ನೋಡ್ಬೋದು ಎಲ್ಲ ಸುಮ್ಮನೆ ಏನಮ್ಮ ಇದು ಅಂತ ಕೇಳ್ತಾನೆ. ಇದು ಬಂದ್ಬಿಟ್ಟು ಸೊ ಟಚ್ ಮಾಡಿ ಫೀಲ್ ಮಾಡುವಂಥದ್ದು ಮಣ್ಣುಗಳ ಬಗ್ಗೆ. ಸೊ ಸಾಯಿಲ್ ಹೇಗಿರುತ್ತೆ, ಯಾವ್ಯಾವುದು, ಅದರಿಂದ ಯಾವ ಥರದ ಏನೇನೆಲ್ಲ ಮಾಡ್ಬೋದು. ಮತ್ತು ಇದು ಬಂದು ಸ್ಪಾಂಜ್ ಮುಟ್ಟಿದ್ರೆ ಹೇಗಿರುತ್ತೆ, ಟೆರಕೋಟ ಮಣ್ಣು ಮುಟ್ಟಿದ್ರೆ ಹೇಗಿರುತ್ತೆ, ಸೊ ಈ ಥರ ಇರುವಂಥದ್ದು. ನಂತರ ಇಲ್ಲಿ ಬಂದುಬಿಟ್ಟು ಒಂದು ಹ್ಯಾಂಡ್ ಟಚ್ ಇದೆ, ನೋಡ್ಬೋದು. ಸೊ ಮೇಲೆ ಒಂದು ಅದನ್ನು ನಿಮಗೆ ಡೀಟೇಲಾಗಿ ಆಮೇಲೆ ತೋರಿಸ್ತೀನಿ. ನಂತರ ಇದು ಬಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಇದೊಂದು ಇಷ್ಟವಾಯಿತು, ಇದನ್ನು ಬಿಟ್ಟರೆ ಇನ್ಯಾವುದೂ ಇಷ್ಟ ಆಗಿಲ್ಲ. ಸೊ ಹಿಂದೆಯಿಂದ ಪ್ರೆಸ್ ಮಾಡಿದ್ರೆ ನಮ್ಮ ಬ್ಯಾಕ್ ಸೈಡು ಟ್ರೇಸ್ ಔಟ್ ಬೀಳುತ್ತೆ ಈ ಥರ. ಸೊ ಇದು ಹೆಂಗೋ ನೋಡಿದ್ದಾನೆ, ತುಂಬ ಹೊತ್ತು ಅವನು ಅಲ್ಲೇ ಆಟ ಆಡ್ದ. ಬಟ್ ಅಷ್ಟೊತ್ತಿಗೆ ಇವನು ಆಟ ಆಡ್ತಾಯಿದ್ರೆ ನಮ್ಮ ಹಿಂದೆ ತುಂಬಾ ಜನ ಬಂದು ಇಲ್ಲಿ ಕ್ಯೂ ನಿಂತ್ಕೊಂಡಿದ್ರು. ನೆಕ್ಸ್ಟ್ ಅವ್ರು ಬಂದು ಮಾಡೋದಕ್ಕೆ ಸರಿ ಅಂತ ನಾನು ನಮ್ಮ ಅತ್ತೆಯವರು ಮತ್ತು 3 ಮಕ್ಕಳು ಮಾತ್ರನೇ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ಬಿಟ್ಟು, ಅಂದರೆ ನಮ್ಮದೆಲ್ಲ ಪ್ರೆಸ್ಸಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ವಿ. ಬಟ್ ನಮ್ಮ ಅಮ್ಮ ಇನ್ನೊಂದು ಸರಿ ಅಂತ ಹೇಳ್ತಾ ಇದ್ದ. ಬಟ್ ತುಂಬ ಜನ ಇದ್ರಲ್ಲ, ಬೇಡ ಅಂದ್ಕೊಂಡು ಬಂದುಬಿಟ್ವಿ. ಬಟ್ ಇದಂತೂ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಪ್ಲೇಸ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಳಿಗಂತೂ. ಸ್ವಲ್ಪ ದೊಡ್ಡ ಮಕ್ಕಳಂತೂ ಹೋದರೆ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಸಹ ಮಕ್ಕಳ ಜೊತೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿಬಿಟ್ಟು ವಿಸಿಟ್ ಮಾಡಿ. ಸಂಡೇ ಟೈಮು, ಸೊ ಪ್ರತಿದಿನವೂ ಓಪನ್ ಇರುತ್ತೆ. ಸೊ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಹೋಗಿ ನೋಡಿಕೊಂಡು ಬರ್ಬೋದು. ಸೊ ಇದಾದಮೇಲೆ ಹ್ಯಾಂಡ್ ಟಚ್ದು ಒಂದು ಫೀಲಿಂಗ್ ಮಾಡುವಂಥದ್ದು. ಸೊ ಅದು ಸಹ ತುಂಬ ಚೆನ್ನಾಗಿದೆ. ಸೊ ನಾವು ಕೈನ ಕೆಳಗಡೆ ಇಟ್ಟರೆ ಮೇಲೆ ಒಂದು ಆರ್ಟಿಫಿಷಿಯಲ್ ಹ್ಯಾಂಡ್ ಇಟ್ಟಿರ್ತಾರೆ. ಸೊ ಆ ಹ್ಯಾಂಡ್ ಮೇಲೆ ಅವರು ಟಚ್ ಮಾಡ್ತಾ ಇರ್ತಾರೆ ಫೆದರಿಂದ. ಮತ್ತು ನೋಡಿ ಈ ಥರ ಒಂದು ಥಿಂಗಿಂದ ಎತ್ಕೊಂಡು ಹಿಂಗೆ ಮಸಾಜ್ ಥರ ಮಾಡ್ತಾಯಿದ್ರೆ, ಮೇಲೆ ಮಾಡ್ತಾಯಿದ್ರೆ ಕೆಳಗಡೆ ನಮ್ಮ ಕೈ ಇರುತ್ತೆ. ಸೊ ಇದು ಮೇಲೆ ಮಾಡುವಂಥದ್ದು ನಮ್ಮ ಕೆಳಗಡೆ ಕೈಗೆ ಮಾಡ್ದಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಹೊಡೆಯುವಂಥದ್ದು ಮತ್ತು ಮುಟ್ಟುವಂಥದ್ದು. ಫೆದರಿಂದ ಮುಟ್ಟಿದ್ರು ನಮಗೆ ರಿಯಲಾಗಿ ನಮ್ಮ ಕೈ ಮೇಲೆ ಮುಟ್ತಿದ್ದಾರೆ ಅನ್ನುವಂಥ ಫೀಲ್ ಬರ್ತಾಯಿತ್ತು. ಸೊ ಅಷ್ಟು ಚೆನ್ನಾಗಿತ್ತು ಅಲ್ವಾ. ಈ ಒಂದು ಸೈನ್ಸ್ ಅಂದ್ರೇ ಎಕ್ಸ್ಪೆರಿಮೆಂಟ್ಸು. ನೋಡಿ ಈಗ ಸುತ್ತಿಗೆಯಿಂದನೂ ಸಹ ಹೊಡೆದ್ರು. ಬಟ್ ನಾನು ಭಯಪಟ್ಬಿಟ್ಟು ಏನಪ್ಪ ಹಿಂಗೆ ಹೊಡೆದ್ರು, ಒಳಗಡೆ ತಗಲಿರುತ್ತೇನೋ ಅಂತ. ಬಟ್ ಆ ಥರ ಏನೂ ಅನಿಸೋದಿಲ್ಲ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಥರದ್ದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ಇಲ್ಲಿ ನೋಡಿದ ಮೇಲೆ ಅಂತೂ ಸೈನ್ಸ್ ಬಗ್ಗೆ ತಿಳ್ಕೊಳೋದು ತುಂಬಾ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದಿದ್ರೆ ಅವ್ರಿಗೆ ಇದೆಲ್ಲ ಗೊತ್ತಾಯಿತು. ಬಟ್ ಐ ಆಮ್ ನಾಟ್ ಅ ಸೈನ್ಸ್ ಸ್ಟೂಡೆಂಟ್. ನಂತರ ಇಲ್ಲಿಂದ ನಾವು ನೋಡ್ಕೊಂಡು ಇನ್ನೇನು ಗ್ರೌಂಡ್ ಫ್ಲೋರ್ಗೊಂದು ಹೋಗಬೇಕಿತ್ತು. ಇಲ್ಯೂಸಿನೇಷನ್ ಇದಕ್ಕೆ ನಮ್ಮೂರಿಗೆ ಇಂಟ್ರೆಸ್ಟ್ ಇಲ್ಲ. ಅಮ್ಮ ಹೋಗೋಣ ಅಂತ ತುಂಬಾ ಅವನು ಅಳ್ತಾ ಇದ್ದ. ಸರಿ ಅಂತ ಹೇಳಿಬಿಟ್ಟು ನಾವು ಬೇಗನೆ ಎಲ್ಲ ಫಾಸ್ಟಾಗಿ ಮುಗಿಸ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು
ಭ್ರಮೆ ಇದು. ಸೊ ಒಂದು ಕಡೆಯಿಂದ ನೋಡಿದ್ರೆ ಒಬ್ಬ ಮನುಷ್ಯನ ಫೇಸ್ ಇರುತ್ತೆ, ಅದೇ ಇನ್ನೊಂದು ಸೈಡ್ ಹೋಗಿ ನೋಡಿಬಿಟ್ರೆ ಅಲ್ಲಿ ಮನುಷ್ಯನ ತಲೆ ಬುರುಡೆ ಇರುತ್ತೆ. ಅದಂತೂ ಒಂಥರ ತುಂಬಾ ಚೆನ್ನಾಗಿತ್ತು. ಅದು ಹೇಗೆ ಏನು ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಜವಾಗ್ಲೂ ಇರ್ತಾರೆ, ಬಟ್ ನಾವು ಕೇಳಲಿಲ್ಲ. ಯಾಕಂದರೆ ನಮಗೆ ನಮ್ಮವರು ತುಂಬ ಇರಿಟೇಟ್ ಮಾಡ್ತಾ ಇದ್ನಲ್ವ, ಅದಕ್ಕೋಸ್ಕರ ನಾವಲ್ಲಿ ಏನೂ ಸಹ ಎಕ್ಸ್ಪ್ಲೇನ್ ಮಾಡಿ ಅಂತ ಯಾರನ್ನೂ ಸಹ ಕೇಳಲಿಲ್ಲ. ಬಟ್ ಅಲ್ಲಿ ಅದನ್ನೆಲ್ಲ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ನೂ ಸಹ ಎಕ್ಸ್ಪ್ಲೇನ್ ಮಾಡೋಕ್ಕೆ ಫ್ಲೋರ್ ವೈಸು ಒಂದು 2-3 ಇದ್ದೇ ಇರ್ತಾರೆ. ಸೊ ಡೌಟ್ ಬಂದರೆ ಅವ್ರ ಹತ್ರ ಕೇಳಿ ನಾವು ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ಇದನ್ನು ನೋಡ್ಬೋದು, ಇದು ಬಂದ್ಬಿಟ್ಟು ಸೆನ್ಸಾರಿಂದ ಪ್ಲೇ ಆಗುವಂಥ ಒಂದು ಮ್ಯೂಸಿಕ್ಕು. 3 ಕೈ ಇಡ್ತಿದ್ದಾನಲ್ಲ, ಅದು ಬಂದ್ಬಿಟ್ಟು ಸೆನ್ಸಾರು. ಸೊ ಅದರಿಂದ ನಾವು ಎಷ್ಟು ಕೈ ಮೇಲೆ ಎತ್ತೋ ಆ ಥರ ಮ್ಯೂಸಿಕ್ ಹೈ ಆಗುವಂಥದ್ದು ಮತ್ತು ಲೋ ಆಗುವಂಥದ್ದು, ನಾವು ಯಾವ ಕಡೆ ಹ್ಯಾಂಡ್ ಮೂಮೆಂಟ್ ಕೊಡ್ತೀವೋ ಆ ಕಡೆ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಪ್ಲೇ ಆಗ್ತಾಯಿತ್ತು. ಬಟ್ ಅದು ಹೇಗೆ ಸೆಟ್ ಮಾಡಿದಾರೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿತ್ತು. ನಂತರ ಇಲ್ಲೊಂದು ಹುಡುಗ ಬಂದ್ಬಿಟ್ಟು ಇದನ್ನು ಈ ಒಂದು ವುಡನ್ ಪೀಸಸ್ ಇರುತ್ತೆ, ಈ ಥರ ಬಾಲ್ಸ್ ಥರ, ಇದನ್ನು ಪಿರಮಿಡ್ ಥರ ಜೋಡಿಸ್ಬೇಕಂತೆ. ನಾನು ನಮ್ಮ ಅತ್ತೆ ಹಸ್ಬೆಂಡ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ನಾವು ಅಷ್ಟೊಂದು ಬುದ್ಧಿವಂತರಲ್ಲ, ನಮಗೆ ಬರಲಿಲ್ಲ ಜೋಡಿಸೋದಕ್ಕೆ. ತುಂಬಾ ತಲೆ ಕೆಡಿಸ್ಬಿಡ್ತು, ಸರಿ ಅಂತ ಬಿಟ್ಟು ಹೋಗ್ಬಿಟ್ವಿ. ಮತ್ತು ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಹುಡುಗ ಜೋಡಿಸ್ಬಿಟ್ಟ. ಸೊ ನೋಡಿದ್ದೆ, ಫುಲ್ ಖುಷಿ ಆಗೋಯ್ತು, ಹೇಗೋ ಜೋಡಿಸ್ದೆ ಅಂತೆಲ್ಲ ಹೇಳಿ ಅವ್ನಿಗೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಕೇಳಿದೆ, ತೋರಿಸಿ ಇನ್ನೊಂದು ಸರಿ ಅಂತ ಹೇಳಿದ್ದಕ್ಕೆ ಆ ಹುಡುಗ ಪಾಪ ಮತ್ತೆ ತೋರಿಸ್ದ. ತುಂಬ ಈಸಿಯಾಗಿತ್ತು. ಆಮೇಲೆ ನೋಡಿದ್ಮೇಲೆ ಎಲ್ಲ ಈಸಿನೇ ಅಲ್ವಾ, ಮಾಡೋವಾಗೆ ಅಲ್ವಾ ನಮಗೆ ಕಷ್ಟ ಗೊತ್ತಾಗೋದು. ಬಟ್ ಅದನ್ನು ನೋಡಿದ್ಮೇಲೆ ಈಸಿಯಾಗಿ ನಾವು 2 ಸರಿ ಮತ್ತೆ ಟ್ರೈ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ನಂತರ ಮಕ್ಕಳ ಖುಷಿಗೋಸ್ಕರ ನಾವಿಲ್ಲಿ ಕಿಡ್ಸ್ ಸೆಟ್ಟಾಗೆ ಬಂದ್ವಿ. ನೋಡ್ಬೋದು ಮಕ್ಕಳು ಫುಲ್ ಖುಷಿಯಾಗಿಲ್ಲಿ ಆಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಜಯನಗರ ಬನಶಂಕರಿಯಲ್ಲಿ ಇರುವಂಥದ್ದು ಕಿಡ್ಸ್ ಸೆಟ್ಟ. ತುಂಬಾ ಚೆನ್ನಾಗಿದೆ ಪ್ಲೇ ಏರಿಯಾ. ತುಂಬಾ ಆಟ ಆಡುವಂಥ ಒಂದು ಪ್ಲೇ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಬಿಲೋ 3 ಇಯರ್ಸ್ ಮಕ್ಕಳಿಗೆ ಬಂದ್ಬಿಟ್ಟು 300 ಇದೆ. ಅಬೋವ್ 3 ಇಯರ್ಸ್ ಬಂದ್ಬಿಟ್ಟು 350 ರುಪೀಸಿಂದ ರೈಸ್ ಆಗುತ್ತೆ. ಮತ್ತು ಸ್ಕೂಲಿಂದ ತುಂಬ ಮಕ್ಕಳನ್ನೆಲ್ಲ ಸಹ ಇಲ್ಲಿ ಕರ್ಕೊಂಬರ್ತಾರೆ. ಸೊ ಅವಾಗ ಅವರೇ ಸ್ನ್ಯಾಕ್ಸು ಮತ್ತು ಪ್ರತಿಯೊಂದು ಅವರೇ ಅರೇಂಜ್ ಮಾಡಿರ್ತಾರೆ. ನಂತರ ಇಲ್ಲಿ ಬರ್ತ್ಡೇ ಪಾರ್ಟೀಸ್ ಎಲ್ಲ ಸಹ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಸಹ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ತುಂಬಾ ಫೇಮಸ್ ಆಗಿರುವಂಥ ಒಂದು ಪ್ಲೇಸ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಹಾಗೆಯೇ ಅಲ್ಲಿ ಬಂದು ಮಕ್ಕಳು ಆಡ್ತಾ ಇದ್ದರೆ ದೊಡ್ಡವ್ರು ಏನು ಮಾಡ್ತಾರಲ್ವ, ಅವ್ರು ಆಡೋಕ್ಕಾಗಲ್ಲ. ಇಲ್ಲಿ ದೊಡ್ಡವ್ರಿಗೋಸ್ಕರ ಸ್ನ್ಯಾಕ್ಸ್ ಎಲ್ಲ ಸಹ ಅರೇಂಜ್ ಮಾಡಿರ್ತಾರೆ. ಅದು ಸಹ ಪೇ ಮಾಡಿಬಿಟ್ಟು ನಾವು ತೊಗೋಬೇಕು. ಸುಮ್ಮನೆ ಕೂತಿರೋ ಬದಲು ಸ್ನ್ಯಾಕ್ಸ್ ತಿಂದ್ಕೊಂಡು ಎಂಜಾಯ್ ಮಾಡಲಿ, ಟೈಮ್ ಪಾಸ್ ಮಾಡಲಿ ಮಕ್ಕಳು ಬರೋವರೆಗೂ ಅಂತ. ಇವ್ರಿಗೂ ಬಿಸ್ನೆಸ್ ಆಗುತ್ತೆ, ಹಾಗೂ ನಮಗೂ ಏನೋ ಒಂದು ತಿನ್ನೋದಕ್ಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.